ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಆಗುವಂಥ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಾವು ನಿಮಗಾಗಿ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರಲ್ವ ಆ ವಿದ್ಯಾರ್ಥಿಗಳಿಗಾಗಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ. ಈ ಪುಸ್ತಕವು PSI ಪೇಪರ್ 1ಗೆ ಬಹಳ ಸಹಾಯ ಮಾಡಲಿದೆ. ಇದರಲ್ಲಿ ನಾನು ನಿಮಗೆ ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್ ಈ ಎರಡಕ್ಕೂ ಕೂಡ ಸಂಬಂಧಿಸಿದ ಹಾಗಿನ ಎಲ್ಲ ವಿಷಯಗಳನ್ನು ಇದರಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಹಾಗೆ PSI ಪೇಪರ್ 2ಗೆ ಸಂಬಂಧಿಸಿದ 5 ಮಾಡೆಲ್ ಪೇಪರ್ಸನ್ನು ಕೂಡ ಇದರಲ್ಲಿ ನೀವು ನೋಡಬಹುದು. ಪ್ರತಿಯೊಂದು ಮಾಡೆಲ್ ಪೇಪರ್ನಲ್ಲಿ 100 ಪ್ರಶ್ನೆಗಳಿದ್ದು 500 MCQs ವಿತ್ ಆನ್ಸರ್ಸನ್ನು ನಮ್ಮ ಈ ಪುಸ್ತಕದಲ್ಲಿ ನೀವು ನೋಡಬಹುದಾಗಿದೆ. ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನಲ್ಲಿ ನಿಮ್ಮ ಜೊತೆಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಪ್ಯಾರಾಗ್ರಾಫ್ ಒಂದು ತೊಗೊಂಡು ಬಂದಿದ್ದೀನಿ. ಆ ಪ್ಯಾರಾಗ್ರಾಫ್ ಏನಿದೆ ನೋಡೋಣ. ಹಾಗೆ ಈ ಪ್ಯಾರಾಗ್ರಾಫನ್ನು ನಾನು ಯೋಜನಾ ಮ್ಯಾಗಝೀನಿಂದ ತಗೊಂಡಿದ್ದೀನಿ. ಓದೋಣ ಬನ್ನಿ ಏನಿದೆ ಅಂತ. ಹಣಕಾಸು ಮತ್ತು ವಿತ್ತೀಯ ನೀತಿಗಳ ಮೂಲಕ ಆರ್ಥಿಕ ಭೂದೃಶ್ಯಗಳನ್ನು ರೂಪಿಸುವಲ್ಲಿ ಸರ್ಕಾರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸರ್ಕಾರದ ಖರ್ಚು ಮತ್ತು ತೆರಿಗೆಯನ್ನು ಒಳಗೊಂಡಿರುವ ಹಣಕಾಸಿನ ನೀತಿಗಳು ಒಟ್ಟಾರೆ ಬೇಡಿಕೆ ಮತ್ತು ಸಂಪನ್ಮೂಲ ಹಂಚಿಕೆಯ ಮೇಲೆ ಪ್ರಭಾವ ಬೀರುವ ಗುರಿಯನ್ನು ಹೊಂದಿವೆ. ಕೇಂದ್ರೀಯ ಬ್ಯಾಂಕ್ಗಳು ಹಣದುಬ್ಬರವನ್ನು ನಿಯಂತ್ರಿಸಲು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಬಡ್ಡಿ ದರಗಳು ಮತ್ತು ಹಣದ ಪೂರೈಕೆಯನ್ನು ನಿರ್ವಹಿಸುವ ವಿತ್ತೀಯ ನೀತಿಗಳನ್ನು ನಿಯಂತ್ರಿಸುತ್ತವೆ. ನೋಡಿ ಹೀಗಿದೆ. ನೋಡೋಣ ಬನ್ನಿ ಹೇಗೆ ನಾವು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಬೇಕಿಲ್ಲಿ. ಯಾವ ರೀತಿಯಲ್ಲಿ ಅನುವಾದ ಮಾಡ್ತೀವಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗ ಅವ್ರು ಏನಂತ ಹೇಳಿರೋದು ಹಣಕಾಸು ಅಂತ ಹೇಳಿದ್ದಾರೆ ಅಲ್ವಾ. ಅದಕ್ಕೋಸ್ಕರ ಇದನ್ನು ನಾವು ತಗೊಳ್ತೀವಿ ಫಿನಾನ್ಸ್ ಅಂತ. ಫಿನಾನ್ಸ್ ಮತ್ತು ಆ್ಯಂಡ್ ವಿತ್ತೀಯ ನೀತಿಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಮಾನಿಟರಿ ಪಾಲಿಸೀಸ್ ಅಂತ ಬರುತ್ತೆ. ತಗೊಳ್ಳೋಣ ಮಾನಿಟರಿ ಪಾಲಿಸೀಸ್. ನೋಡಿ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಮೂಲಕ ಥ್ರೂ. ಆರ್ಥಿಕ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ತಗೊಳ್ಳೋಣ ಎಕನಾಮಿಕ್. ಭೂದೃಶ್ಯಗಳನ್ನು ಅಂತ ಇದೆ. ಭೂದೃಶ್ಯಗಳನ್ನು ಅದನ್ನು ನಾವು ಈ ರೀತಿಯಲ್ಲಿ ತಗೊಳ್ಬಹುದು. ಲ್ಯಾಂಡ್ಸ್ಕೇಪ್ಸ್ ಅಂತ ತಗೊಳ್ತಾ ಇದ್ದೀನಿ. ಭೂದೃಶ್ಯಗಳನ್ನು ಲ್ಯಾಂಡ್ಸ್ಕೇಪ್ಸ್. ರೂಪಿಸುವಲ್ಲಿ ಅಂತ ಕೊಟ್ಟಿದ್ದಾರೆ. ಇದನ್ನು ಫ್ರೇಮ್ ಅಥವಾ ಫಾರ್ಮ್ ಅಂತ ತಗೊಳ್ಬಹುದು. ಬೆಟರ್ ಫಾರ್ಮ್ ಅಂತ ತಗೊಳ್ಳೋಣ. ಸರ್ಕಾರಗಳು ಅಂತ ಇದೆ. ಲೆಟ್ಸ್ ಟೇಕ್ ಇಟ್ ಆಸ್ ಗವರ್ನಮೆಂಟ್ಸ್. ಬಹುವಚನ ಇದೆ, ಹಾಗೆ ತಗೊಳ್ಳೋಣ. ಪ್ರಮುಖ ಇಂಪಾರ್ಟೆಂಟ್. ಪಾತ್ರ ವಹಿಸುತ್ತವೆ. ಪಾತ್ರ ರೋಲ್. ವಹಿಸುತ್ತವೆ ಪ್ಲೇಸ್. ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಯಾವುದರ ಬಗ್ಗೆ? ಫಿನಾನ್ಸ್ ಆ್ಯಂಡ್ ಮಾನಿಟರಿ ಪಾಲಿಸೀಸ್. ಇವುಗಳು ಇದರ ಮೂಲಕ ಏನು ಆರ್ಥಿಕ ಭೂದೃಶ್ಯಗಳನ್ನು ರೂಪಿಸೋದ್ರಲ್ಲಿ ಸರ್ಕಾರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾರು ಪಾತ್ರವನ್ನು ವಹಿಸ್ತಾ ಇರೋರು ಅವರೇ ಸಬ್ಜೆಕ್ಟ್ ಆಗ್ತಾರೆ. ಇಲ್ಲಿ ಗವರ್ನಮೆಂಟ್ಸ್ ಅಂತೇನಿದೆ ಅಲ್ವಾ, ಇದೇ ಸಬ್ಜೆಕ್ಟ್ ಆಗುತ್ತೆ. ಇವ್ರು ಮಾಡ್ತಾ ಇರುವಂಥ ಕೆಲಸವೇನು? ಪಾತ್ರವನ್ನು ವಹಿಸ್ತಾ ಇರುವಂಥದ್ದು. ಯಾವುದರಲ್ಲಿ? ಏನನ್ನೋ ರೂಪಿಸೋದ್ರಲ್ಲಿ. ಈ ರೂಪಿಸೋದು ಯಾವುದಕ್ಕೆ ಸಂಬಂಧಿಸಿದೆ? ಎಕನಾಮಿಕ್ ಲ್ಯಾಂಡ್ಸ್ಕೇಪ್ಸ್. ಯಾವುದರ ಮೂಲಕ? ಹಣಕಾಸು ಹಾಗೆ ಮಾನಿಟರಿ ಪಾಲಿಸೀಸ್. ಫಿನಾನ್ಸ್ ಆ್ಯಂಡ್ ಮಾನಿಟರಿ ಪಾಲಿಸೀಸ್. ಹೀಗೆ ಇಲ್ಲಿ ನಾನು ಪದಗಳನ್ನು ಬರೆದಿದ್ದೀನಿ. ಈಗ ಇದನ್ನು ನಾವು ವಾಕ್ಯವಾಗಿ ಬರಿತಾ ಹೋಗೋಣ. ತಗೊಳ್ತಾ ಇದ್ದೀನಿ ನಮ್ಮ ಸಬ್ಜೆಕ್ಟ್ ಆಗಿರುವಂಥ ಗವರ್ನಮೆಂಟ್ಸ್. ಗವರ್ನಮೆಂಟ್ಸ್ ಏನಿದೆ? ವರ್ಬ್. ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್. ಗವರ್ನಮೆಂಟ್ಸ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್. ಯಾವುದರಲ್ಲಿ? ರೂಪಿಸುವಲ್ಲಿ. ಫಾರ್ಮಿಂಗ್ ಏನನ್ನ? ಎಕನಾಮಿಕ್ ಲ್ಯಾಂಡ್ಸ್ಕೇಪ್ಸ್. ತಗೊಳ್ಳೋಣ. ಇನ್ ಫಾರ್ಮಿಂಗ್ ಎಕನಾಮಿಕ್ ಲ್ಯಾಂಡ್ಸ್ಕೇಪ್ಸ್. ಯಾವುದರ ಮೂಲಕ? ಥ್ರೂ ಫಿನಾನ್ಸ್ ಆ್ಯಂಡ್ ಮಾನಿಟರಿ ಪಾಲಿಸೀಸ್. ನೋಡಿ ಈ ರೀತಿಯಲ್ಲಿ ವಾಕ್ಯವನ್ನು ತಗೊಂಡಿದ್ದೀನಿ. ಎಲ್ಲೂ ಕೂಡ ಯಾವ ಪದವನ್ನು ಬಿಟ್ಟಿಲ್ಲ. ಅವರು ಏನೇನು ಪದಗಳನ್ನು ಹೇಳಿದ್ರು ಆಲ್ಮೋಸ್ಟ್ ಎಲ್ಲ ಪದಗಳು ನಮ್ಮ ವಾಕ್ಯದಲ್ಲಿ ಇದೆ. ಏನು ಹೇಳಿದ್ದಾರೆ ಇನ್ನೊಮ್ಮೆ ನೋಡೋಣ.
ನೋಡಿ ಗವರ್ನಮೆಂಟ್ಸ್ ಇದೇನಾಯಿತು ಸಬ್ಜೆಕ್ಟ್ ಆಗಿತ್ತು. ಅಂದರೆ ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ ಯಾರು ಕ್ರಿಯೆನ ನಡೆಸ್ತಾ ಇದ್ದಿದ್ದು ನಮಗೆ ಗೊತ್ತಾಯಿತು ಗವರ್ನಮೆಂಟ್. ಸೊ ಹಾಗಾಗಿ ಇದೇ ಸಬ್ಜೆಕ್ಟ್ ಆಯಿತು. ಇವರು ನಡೆಸ್ತಾ ಇರುವಂಥ ಕ್ರಿಯೆ ಏನು, ಒಂದು ಮುಖ್ಯವಾಗಿರುವಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ, ಅದೇ ಕ್ರಿಯೆ ಆಯಿತು ವರ್ಬ್. ಯಾವುದರಲ್ಲಿ ಇನ್ಫಾರ್ಮಿಂಗ್ ರೂಪಿಸೋದ್ರಲ್ಲಿ, ಏನನ್ನ ಎಕನಾಮಿಕ್ ಲ್ಯಾಂಡ್ಸ್ಕೇಪ್ಸ್ ಯಾವುದರ ಮೂಲಕ ಅಥವಾ ಯಾವುದರ ಮುಖಾಂತರ, ಫಿನಾನ್ಸ್ ಆ್ಯಂಡ್ ಮಾನಿಟರಿ ಪಾಲಿಸೀಸ್. ನೋಡಿದ್ರಾ ಏನನ್ನ, ಯಾವುದು, ಹಾಗೆ ಹೇಗೆ, ಇಂಥ ಪ್ರಶ್ನೆಗಳಿಗೆ ನಮಗೆ ಉತ್ತರ ಎಲ್ಲಿ ಸಿಕ್ತು, ಆಬ್ಜೆಕ್ಟ್ನಲ್ಲಿ ಸಿಕ್ತು. ಹಾಗಾಗಿ ಆಬ್ಜೆಕ್ಟ್ ರೈಟಿಂಗ್ ಬರೆಯುವಾಗ ಇಂತಹ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಇದೇನು ಕಷ್ಟ ಇಲ್ಲ, ತುಂಬ ಈಸಿ ಆಬ್ಜೆಕ್ಟ್ ರೈಟಿಂಗ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿದ್ವಲ್ವಾ ಯಾವುದ್ರ ಕಡೆಗೆ ಇದು ಹೆಚ್ಚಿನ ಗಮನವನ್ನು ಹರಿಸ್ತಾ ಇದೆ ಅದನ್ನು ನಾವು ನೋಡಿದ್ವಿ. ಎಕನಾಮಿಕ್ ಲ್ಯಾಂಡ್ಸ್ಕೇಪ್ಸ್ ಯಾವುದರ ಮೂಲಕ, ಎರಡು ವಿಷಯಗಳು ಈ ರೀತಿಯಲ್ಲಿ ಬರೆದಿದ್ದೀನಿ. ನೀವು ಕೂಡ ಆದಷ್ಟು ಆಬ್ಜೆಕ್ಟ್ ರೈಟಿಂಗಿಗೆ ಸಂಬಂಧಿಸಿದ ಹಾಗೆ ಪ್ರಾಕ್ಟೀಸ್ ಮಾಡಿ. ಓಕೆ, ಮುಂದಿನ ವಾಕ್ಯ ಸರ್ಕಾರದ ಖರ್ಚನ್ನು ಅಂತ ಕೊಟ್ಟಿದ್ದಾರೆ. ಸರ್ಕಾರದ ಖರ್ಚು ಅಂತ ಇದೆ. ಸರ್ಕಾರದ, ಇದನ್ನು ನಾವು ಬರೀಬಹುದು ಗವರ್ನಮೆಂಟ್ಸ್. ಖರ್ಚು ಅಂತಿದೆ ಅಲ್ವಾ, ಇದನ್ನ ಎಕ್ಸ್ಪೆನ್ಸಸ್ ಅಂತ ಹೇಳಬಹುದು. ಮತ್ತು ಆ್ಯಂಡ್ ತೆರಿಗೆಯನ್ನು ಟ್ಯಾಕ್ಸ್ ಅಂತ ತಗೊಳ್ಳೋಣ. ಒಳಗೊಂಡಿರುವ ಇನ್ಕ್ಲೂಡೆಡ್ ಹಣಕಾಸಿನ ನೀತಿಗಳು, ಅಂದರೆ ಈಗಷ್ಟೇ ನಾವು ನೋಡಿದ್ವಿ ಮಾನಿಟರಿ ಪಾಲಿಸೀಸ್ ಅಂತ, ಬಟ್ ಇಲ್ಲಿ ಬಂದಾಗ ಇದನ್ನು ನಾವು ಹೀಗೆ ಬರೀಬಹುದು, ಫಿಸ್ಕಲ್ ಪಾಲಿಸೀಸ್ ಅಂತ ತಗೊಳ್ಳೋಣ. ಫಿಸ್ಕಲ್ ಪಾಲಿಸೀಸ್ ಈ ರೀತಿಯಲ್ಲಿ ಬರುತ್ತೆ. ಒಟ್ಟಾರೆ ಇದನ್ನು ತಗೊಳ್ಳೋಣ. ಟೋಟಲ್ ಬೇಡಿಕೆ, ಬೇಡಿಕೆ ಇನ್ ದ ಸೆನ್ಸ್ ಡಿಮಾಂಡ್ ಅಂತ ಹೇಳ್ತೀವಿ. ಮತ್ತು ಆ್ಯಂಡ್ ಸಂಪನ್ಮೂಲ, ಇದನ್ನು ನಾವು ಹೇಳಬಹುದು ರಿಸೋರ್ಸ್ ಅಂತ. ಹಂಚಿಕೆಯು ಶೇರ್, ಮೇಲೆ ಆನ್, ಪ್ರಭಾವ ಬೀರುವ, ಎರಡನ್ನೂ ಸೇರಿಸಿ ನಾವು ಬರೀಬಹುದು ಇಂಪ್ಯಾಕ್ಟ್ ಅಂತ. ಗುರಿಯನ್ನು ಗೋಲ್, ಹೊಂದಿವೆ ಹ್ಯಾವ್. ಓಕೆ, ಹೊಂದಿದೆ ಅಂತಿದ್ದಿದ್ರೆ ಹ್ಯಾಡ್ ಅಂತ ತಗೊಳ್ತಾ ಇದ್ದೆ. ಬಹುವಚನ ಇರೋ ಕಾರಣ ಅದನ್ನು ಹಾಗೆ ಬರೀಬೇಕು. ಇಲ್ಲಿಗೆ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸರ್ಕಾರದ ಖರ್ಚು ಅಂದರೆ ಗವರ್ನಮೆಂಟ್ಸ್ ಎಕ್ಸ್ಪೆನ್ಸ್ ಹಾಗೆ ಟ್ಯಾಕ್ಸ್, ಇದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಫಿಸ್ಕಲ್ ಪಾಲಿಸಿ ಏನನ್ನ ಒಳಗೊಂಡಿದೆ ಅಂತ ಹೇಳಿದ್ದಾರೆ. ಸೊ ನಮಗಿಲ್ಲಿ ಕಾಮ ಕಾಣಿಸ್ತಾ ಇದೆ ಅಲ್ವಾ, ಇದರ ಸಹಾಯದಿಂದ ವಾಕ್ಯವನ್ನು ಬ್ರೇಕ್ ಮಾಡ್ಕೊಳ್ಳೋಣ. ಯಾವಾಗಲಾದರೂ ನಿಮಗೆ ಯಾವುದಾದ್ರೂ ಒಂದು ಸೆಂಟೆನ್ಸ್ ಲೆಂತಿ ಅನ್ನಿಸ್ತದೆ ಅಂತಿದ್ದಲ್ಲಿ ವಿ ಕ್ಯಾನ್ ಸರ್ಚ್ ಫಾರ್ ಎನಿ ಪಂಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ಲೆಂತಿ ಸೆಂಟೆನ್ಸ್ ಅಂತ ಅಂದಾಗ ಒಂದೇ ಸ್ಟ್ರೆಚ್ಚಲ್ಲಿ ಬರೆಯೋಕ್ಕಾಗಲ್ಲ, ಆಗ ಯಾವುದಾದ್ರೂ ಒಂದು ಪಂಕ್ಚುಯೇಷನ್ನ ಬಳಸೇ ಇರ್ತಾರೆ. ಅದರ ಸಹಾಯದಿಂದ ನೀವು ವಾಕ್ಯವನ್ನು ಬೇರೆ ಮಾಡ್ಕೊಳ್ಬಹುದು, ಡಿವೈಡ್ ಮಾಡ್ಕೊಳ್ಬಹುದು, ಬ್ರೇಕ್ ಮಾಡ್ಕೊಳ್ಬಹುದು. ಅಥವಾ ಕಂಜಂಕ್ಷನ್ಸ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್, ಬಿಕಾಸ್, ಆರ್, ಹವೆವರ್, ಆಲ್ದೋ, ಎನಿಥಿಂಗ್, ಕಂಜಂಕ್ಷನ್ ಯಾವ್ದು ಬೇಕಾದರೂ ಇರಬಹುದು. ಅವುಗಳ ಸಹಾಯದಿಂದಲೂ ಕೂಡ ವಾಕ್ಯವನ್ನು ಬ್ರೇಕ್ ಮಾಡ್ಕೊಳ್ಬಹುದು. ಸೊ ಮೊದಲನೇ ಭಾಗ ಇದು, ಎರಡನೇ ಭಾಗ ಇದು. ಎರಡನೇ ಭಾಗದಲ್ಲಿ ಇಂಪ್ಯಾಕ್ಟ್ ಆಗ್ತಿದೆಯಂತೆ, ಪ್ರಭಾವ ಬೀರ್ತಾ ಇದೆಯಂತೆ, ಅದ್ರ ಬಗ್ಗೆ ಏನೋ ಹೇಳಿದ್ದಾರೆ. ಮೊದಲಿಗೆ ಮೊದಲನೇ ಭಾಗವನ್ನು ಬರೆಯೋಣ. ಸರ್ಕಾರದ ಖರ್ಚು ಮತ್ತು ತೆರಿಗೆಯನ್ನು ಒಳಗೊಂಡಿರುವ ಹಣಕಾಸಿನ ಅಂದರೆ ಈ ಫಿಸ್ಕಲ್ ಪಾಲಿಸೀಸ್ ಅದನ್ನು ಬರೆಯೋಣ. ಫಿಸ್ಕಲ್ ಪಾಲಿಸೀಸ್ include governments. Fiscal policies include governments expenses and taxes. ಹೀಗೆ ಬರುತ್ತೆ, ಎಕ್ಸ್ಪೆನ್ಸಸ್ ಆ್ಯಂಡ್ ಟ್ಯಾಕ್ಸಸ್. ಅದಾದಮೇಲೆ ನೆಕ್ಸ್ಟ್ ಏನಿದೆ, ಕಾಮ. ಒಟ್ಟಾರೆ ಬೇಡಿಕೆ ಮತ್ತು ಸಂಪನ್ಮೂಲ ಹಂಚಿಕೆಯ ಮೇಲೆ, ಯಾವುದರ ಮೇಲೆ, ಏನು ಟೋಟಲ್ ಡಿಮಾಂಡ್ ಇದೆ, ಹಾಗೆ ರಿಸೋರ್ಸ್ ಅಲೋಕೇಶನ್ ಅಥವಾ ರಿಸೋರ್ಸ್ ಶೇರ್ ಏನಿದೆ ಇದ್ರ ಮೇಲೆ ಪ್ರಭಾವ ಬೀರ್ತಾ ಇದೆ, ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ತಗೊಳ್ಬಹುದು. ಪ್ರಭಾವ ಬೀರುವ ಗುರಿಯನ್ನು ಹೊಂದಿವೆಯಂತೆ, ಅದನ್ನು ಹೇಳ್ತಾ ಇರುವಂಥದ್ದು. ಗೋಲ್ ಆರ್ ಏಮ್ ಆಫ್ ಹ್ಯಾವಿಂಗ್ ಆನ್ ಇಂಪ್ಯಾಕ್ಟ್ ಆನ್ ಯಾವುದರ ಮೇಲೆ, ಟೋಟಲ್ ಡಿಮಾಂಡ್, ಅಗ್ರಿಗೇಟ್ ಡಿಮಾಂಡ್, ಎನಿಥಿಂಗ್ ಇಸ್ ಓಕೆ. ಆ್ಯಂಡ್ ಇನ್ನೊಂದೇನು, ರಿಸೋರ್ಸ್ ಶೇರ್ ಅಥವಾ ರಿಸೋರ್ಸ್ ಅಲೋಕೇಶನ್, ಎರಡರಲ್ಲಿ ಒಂದು. ಓಕೆ, ನೋಡಿ ಈ ರೀತಿಯಲ್ಲಿ ವಾಕ್ಯವನ್ನು ತಗೊಂಡಿದ್ದೀನಿ. ಇಲ್ಲಿ ಯಾವುದೇ ಒಂದು ಲೆಂತಿ ಸೆಂಟೆನ್ಸ್ ಬಂದಾಗ ಹೇಗೆ ಭಾಗ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟೆ. ಇದು ಮೊದಲನೇ ಭಾಗ. ಓಕೆ, ಇಲ್ಲಿವರೆಗೂ ಕೂಡ ಇದು ಮೊದಲನೇ ಭಾಗ ಆ್ಯಂಡ್ ಇದು ಇಲ್ಲಿಂದ ಎರಡನೇ ಭಾಗವಾಗಿದೆ. ಹೀಗೆ ಇಲ್ಲಿ ನಾನು ಈ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಓಕೆ, ಮೂರನೇ ವಾಕ್ಯದ ಕಡೆಗೆ ಹೋಗೋಣ.
ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ ನ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮೂರನೇ ವಾಕ್ಯ ಹೀಗಿದೆ, ಕೇಂದ್ರೀಯ ಬ್ಯಾಂಕ್ಗಳು ಅಂತ ಕೊಟ್ಟಿದ್ದಾರೆ ನೋಡಿ, ತಗೊಳ್ಳೋಣ. ಸೆಂಟ್ರಲ್ ಬ್ಯಾಂಕ್ಸ್ ಹೀಗೆ ಬರುತ್ತೆ. ಸೆಂಟ್ರಲ್ ಬ್ಯಾಂಕ್ಸ್ ಹಣದುಬ್ಬರವನ್ನು, ಇದನ್ನು ನಾವು ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಇನ್ಫ್ಲೇಷನ್ ನಿಯಂತ್ರಿಸಲು, ಟು ಕಂಟ್ರೋಲ್ ಅಂತ ತಗೊಳ್ಬಹುದು. ಮತ್ತು ಆ್ಯಂಡ್ ಆರ್ಥಿಕ, ಎಕನಾಮಿಕ್ ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ ನೋಡಿ, ಗ್ರೋತ್ ಅಂತ ತಗೊಳ್ಳೋಣ. ಉತ್ತೇಜಿಸಲು ಅಂತ ಇದೆ, ಇದನ್ನು ನಾವು ಬರೀಬಹುದು ಟು ಪ್ರಮೋಟ್. ಓಕೆ, ಈ ರೀತಿಯಲ್ಲಿ ತಗೊಳ್ಬಹುದು. ಬಡ್ಡಿ ದರಗಳ, ಇದನ್ನು ನಾವು ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಮತ್ತು ಆ್ಯಂಡ್ ಹಣದ ಪೂರೈಕೆ ಅಂತ ಕೊಟ್ಟಿದ್ದಾರೆ, ಅಂದರೆ ಮನಿ ಸಪ್ಲೈ ತಗೊಳ್ಳೋಣ. ಮನಿ ಸಪ್ಲೈ. ನಿರ್ವಹಿಸುವ, ನಿರ್ವಹಿಸೋದು ಅಂತಂದರೆ ಮ್ಯಾನೇಜ್ ಮಾಡೋದು, ನಿಭಾಯಿಸೋದು ಅಂತ ಅರ್ಥ. ಹಾಗಾಗಿ ತಗೊಳ್ತಾ ಇದ್ದೀನಿ ಮ್ಯಾನೇಜ್. ವಿತ್ತೀಯ ನೀತಿಗಳು, ಸ್ಟಾರ್ಟಿಂಗಲ್ಲಿ ನಾವು ನೋಡಿದ್ವಲ್ವಾ, ಮಾನಿಟರಿ ಪಾಲಿಸೀಸ್ ನಿಯಂತ್ರಿಸುತ್ತವೆ, ಕಂಟ್ರೋಲ್ಸ್. ಈ ರೀತಿಯಲ್ಲಿ ಪದಗಳನ್ನು ಬರೆದಿದ್ದೀನಿ. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗ್ತಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಸೆಂಟ್ರಲ್ ಬ್ಯಾಂಕ್ಸ್, ಇವುಗಳ ಬಗ್ಗೆ. ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತಾ ಇದೆಯಂತೆ? ನಿಯಂತ್ರಿಸ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ಏನನ್ನ ಕಂಟ್ರೋಲ್ ಮಾಡ್ತಾ ಇದೆ? ಬಡ್ಡಿ ದರವನ್ನು ಕಂಟ್ರೋಲ್ ಮಾಡ್ತಿದೆ, ಮನಿ ಸಪ್ಲೈ ಮ್ಯಾನೇಜ್ ಮಾಡ್ತಿದೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಇಲ್ಲಿದೆ. ಆಬ್ಜೆಕ್ಟ್ ರೈಟಿಂಗನ್ನು ಹೇಳ್ಕೊಡ್ತೀನಿ. ಅದಕ್ಕೂ ಮುನ್ನ ಸಬ್ಜೆಕ್ಟನ್ನು ಬರೀತಾ ಇದ್ದೀನಿ ನೋಡಿ. ಸೆಂಟ್ರಲ್ ಬ್ಯಾಂಕ್ಸ್, ಸೆಂಟ್ರಲ್ ಬ್ಯಾಂಕ್ಸ್ ಸಬ್ಜೆಕ್ಟ್. ಓಕೆ, ಕಂಟ್ರೋಲ್ಸ್ ವರ್ಬ್. ಏನನ್ನ ಕಂಟ್ರೋಲ್ ಮಾಡುತ್ತೆ? ಬರೀತಾ ಹೋಗೋಣ. ಮಾನಿಟರಿ ಪಾಲಿಸೀಸ್ ಇಲ್ಲಿದೆ ಅಲ್ವಾ, ಮಾನಿಟರಿ ಪಾಲಿಸೀಸ್ ಇಲ್ಲಿ ಮ್ಯಾನೇಜ್ ಮಾಡ್ತಾ ಇದೆ, ನಿರ್ವಹಿಸ್ತಾ ಇದೆ. ಏನನ್ನ? ಬಡ್ಡಿ ದರಗಳನ್ನು ಅಲ್ವಾ. ಬರೆಯೋಣ. ಮ್ಯಾನೇಜ್ interest rates and promotes money supply. Promotes money supply. ಯಾಕೆ? ಈ ಹಣದುಬ್ಬರ, ಇನ್ಫ್ಲೇಷನ್ ಏನಿದೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ, ಹಾಗೆ ಎಕನಾಮಿಕ್ ಗ್ರೋತನ್ನು ಇನ್ನಷ್ಟು ಇಂಪ್ರೂವ್ ಮಾಡೋದಕ್ಕೆ. ಬರೆಯೋಣ. ಪ್ರಮೋಟ್ಸ್ ಮನಿ ಸಪ್ಲೈ ಟು ಕಂಟ್ರೋಲ್ ಇನ್ಫ್ಲೇಷನ್, control inflation and stimulate economic growth. Stimulate economic growth. ನೋಡಿ, ಈ ರೀತಿಯಲ್ಲಿ ನಾನು ತಗೊಂಡಿದ್ದೀನಿ. ಇಲ್ಲಿ ಬರೆಯುವಾಗ ಗಮನಿಸ್ಬೇಕು ನೀವು, ಈ ಸಬ್ಜೆಕ್ಟ್ ಏನಿತ್ತು ಸೆಂಟ್ರಲ್ ಬ್ಯಾಂಕ್ಸ್, ವರ್ಬ್ ಏನಾಯಿತು ಕಂಟ್ರೋಲ್ಸ್. ಏನನ್ನ ಕಂಟ್ರೋಲ್ ಮಾಡುತ್ತೆ? ಮಾನಿಟರಿ ಪಾಲಿಸೀಸ್. ಈ ಮಾನಿಟರಿ ಪಾಲಿಸಿ ಏನು ಮಾಡ್ತಿದೆ? ಮ್ಯಾನೇಜ್ ಮಾಡ್ತಿದೆ. ಏನನ್ನ? ಇಂಟ್ರೆಸ್ಟ್ ರೇಟನ್ನು. ಇಂಟ್ರೆಸ್ಟ್ ರೇಟನ್ನು ಮ್ಯಾನೇಜ್ ಮಾಡೋ ಮುಖಾಂತರ ಅದು ಮನಿ ಸಪ್ಲೈನ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಓಕೆ, ಯಾಕೆ ಇದು ಮಾಡ್ತಾ ಇರೋವಂಥದ್ದು? ಇನ್ಫ್ಲೇಷನ್ ಕಂಟ್ರೋಲ್ನಲ್ಲಿ ಇರಬೇಕಲ್ವ, ಅದಕ್ಕೋಸ್ಕರ. ಹಾಗೆ ಇದರಿಂದ ನಮ್ಮ ಎಕನಾಮಿಕ್ ಗ್ರೋತ್ ಏನಾಗಬೇಕು? ಇನ್ನಷ್ಟು ಮಟ್ಟಿಗೆ ಉತ್ತೇಜನ ಕಾಣಬೇಕು, ಅಥವಾ ಇನ್ನಷ್ಟು ಮಟ್ಟಿಗೆ ಅದು ಸ್ಟಿಮ್ಯುಲೇಟ್ ಆಗಬೇಕು, ಬೆಳಿಬೇಕು ಅಂತ ಹೇಳ್ತಾ ಇರೋವಂಥದ್ದು. ಹಾಗಾಗಿ ಇಲ್ಲಿ ಪ್ರಮೋಟನ್ನೇ ನಾನು ಸ್ಟಿಮ್ಯುಲೇಟ್ ಅಂತ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಪ್ರಮೋಟ್ ಅಂತಲೇ ತಗೊಳ್ಳಿ. ಓಕೆ, ಅಂದರೆ ಉತ್ತೇಜಿಸುವಂಥದ್ದು, ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಅರ್ಥ, ಇನ್ನೇನೂ ಇಲ್ಲ. ಓಕೆ, ಇವತ್ತಿನ ಸೆಷನಲ್ಲಿ ಇನ್ಫ್ಲೇಷನ್, ಮನಿ ಸಪ್ಲೈ, ಮಾನಿಟರಿ ಪಾಲಿಸೀಸ್, ಫಿಸಿಕಲ್ ಪಾಲಿಸೀಸ್, ಸೊ ಟೋಟಲಿ ಎಕನಾಮಿಕ್ಸ್ಗೆ ಸಂಬಂಧಿಸಿದ, ಎಕಾನಮಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಇವತ್ತಿನ ಸೆಷನ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. 3 ವಾಕ್ಯಗಳಲ್ಲಿ ನಾನು ಒಂದು ಫಾರ್ಮುಲಾ ಬಳಸಿ, ಅದೇ ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್, ಇದೇ ಕಾನ್ಸೆಪ್ಟನ್ನು ಬಳಸಿ ವಾಕ್ಯ ರಚನೆ ಮಾಡಿ ತೋರಿಸ್ದೆ ಹೇಗೆ ನೀವು ವಾಕ್ಯವನ್ನು ಬರೀಬಹುದು ಅಂತ. ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ನೀವೇನಾದರೂ ನಮ್ಮ ಕೋರ್ಸಿಗೆ ಜಾಯಿನ್ ಆಗಬೇಕು, ನಮ್ಮ ಪುಸ್ತಕವನ್ನೇನಾದರೂ ತೊಗೊಳ್ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹಿಂದಿನ ಸೆಷನ್ಸ್ ನೋಡಿಲ್ಲ ಅಂತಿದ್ದಲ್ಲಿ ಈಗ ಇಲ್ಲಿ ನಾನು ನಿಮಗೆ ಒಂದು ಪ್ಲೇಲಿಸ್ಟನ್ನು ತೋರಿಸ್ತಾ ಇದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿ 545 ಎಕ್ಸಾಮ್ಗೆ ಉಪಯೋಗ ಆಗುವಂಥ ಸೆಷನ್ಸನ್ನು ನಾನಲ್ಲಿ ಮಾಡಿಕೊಟ್ಟಿದ್ದೀನಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ ತುಂಬ ಹತ್ತಿರದಲ್ಲಿದೆ. ಆಲ್ ದಿ ಬೆಸ್ಟ್. ಹ್ಯಾಪಿ ಲರ್ನಿಂಗ್.